ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಂಬೆಳಕು. ನಾನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ರೀತಿ ಆಗಿರೋ ಸ್ನ್ಯಾಕ್ಸ್ ನೀವು ಫ್ರೀ ಟೈಮಲ್ಲಿ ಇದ್ದಾಗ ವಿತಿನ್ 10-15 ಮಿನಿಟ್ಸಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ, ಮನೇಲಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ ನೋಟಿಫಿಕೇಶನ್ ಎಲ್ಲ ರಿಸೀವ್ ಮಾಡ್ತಾ ಹೋಗ್ತೀರಾ. ಹಾಗೇನೇನೆ ನೀವು ಹೊಸ ರೀತಿ ಅಡುಗೆಗಳು ಮತ್ತು ಹೊಸ ವಿಡಿಯೋಗಳು ಎಕ್ಸ್ಪ್ಲೋರ್ ಮಾಡಿರೋದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗರಿಗರಿಯಾಗಿರೋ ಕೋಡ್ಬಳೆನ ಮಾಡಿ ತೋರಿಸ್ತೀನಿ ನಿಮಗೆ. ಯಾವ ರೀತಿ ವಿತಿನ್ 10-15-20 ಮಿನಿಟ್ಸಲ್ಲಿ ಬೇಗ ಮಾಡ್ಕೊಳ್ಳೋದು ಅಂತ ಮನೆಯಲ್ಲೇ ತೋರಿಸ್ತೀನಿ. ಹೊರಗಡೆ ತಿನ್ನೋದ್ರಿಂದ ತುಂಬಾನೇ ಇವಾಗ ವೈರಲ್ ಫೀವರ್ಸ್ ಅದು ಇದು ಎಲ್ಲ ಬರುತ್ತೆ. ಯಾವ ಥರ ಎಣ್ಣೆ ಯೂಸ್ ಮಾಡ್ತಾರೋ ಏನು ಕಥೆನೋ ಗೊತ್ತಿರಲ್ಲ. ಬಟ್ ಮನೆಯಲ್ಲೇ ಮಾಡ್ಕೊಂಡು ಸ್ವಲ್ಪ ಹೈಜೀನ್ ಇರುತ್ತೆ. ನಾವು ಮಾಡಿದೀವಿ ಅಂತ ಒಂದು ತೃಪ್ತಿನೂ ಇರುತ್ತೆ. ಆರಾಮಾಗಿ ತಿನ್ಬೋದು. ಮಕ್ಕಳೆಲ್ಲ ಕುತ್ಕೊಂಡು ಖುಷಿಯಿಂದ ತಿಂತಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನೊಂದು ಬೇಸಿನ್ ತಗೊಂಡು ಅದರಲ್ಲಿ ನಾನು ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಅಂತಂದರೆ ಸ್ವಲ್ಪ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀರಾ, ಕೆಲವರು ಹಾಗೆ ಆಚೆನೂ ಇಟ್ಟಿರ್ತೀರ. ಅದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು. ಬಿಸಿ ಮಾಡ್ಕೊಂಡು ಇಟ್ಕೊಳೋದ್ರಿಂದ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗೇ ಬರುತ್ತೆ. ಆಮೇಲೆ ರುಬ್ಕೊಳ್ಳೋದಕ್ಕೆ ಕಡಲೆ, ಅದಕ್ಕೆ ಅಚ್ಚ ಖಾರದ ಪುಡಿ, ಮತ್ತು ತಿರ್ಗಾ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಆಮೇಲೆ ಕೊಬ್ಬರಿ ಇಷ್ಟು, ಸ್ವಲ್ಪ ರುಚಿಗೆ, ಸ್ವಲ್ಪ ಹಿಂಗು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು ಜಾಸ್ತಿ ಹಾಕಿರೋದಿಲ್ಲ, ಸ್ವಲ್ಪನೇ ಹಾಕಿರೋದು. ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಟ್ಕೊಂಡು ಕಲಿಸ್ಬೇಕಾದ್ರೆ ಅದನ್ನ ಹಾಕಿ ತೋರಿಸ್ತೀನಿ ನಿಮಗೆ ಏನೇನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಯಾವ ರೀತಿ ಇವಾಗ ಅದನ್ನ ಬಿಸಿ ಮಾಡ್ಕೊಳ್ಳೋದು, ಆಮೇಲೆ ಪ್ರೊಸೀಜರ್ ಯಾವ ರೀತಿ ಅಂತ ಹೇಳ್ತಾ ಹೋಗಿ. ನೋಡಿ, ನಾನು ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದ್ರೆ ಸ್ವಲ್ಪ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ನಿಮಗೆ ಗೊತ್ತು, ಸ್ವಲ್ಪ ದಿನ ಇಟ್ಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿರುತ್ತೆ. ಆವಾಗ ತಾನೇ ಫ್ರೆಶ್ ಆಗಿ ತಗೊಂಡ್ ಬಂದ್ರೆ, ಇಲ್ಲ ನಾವೇ ಮನೇಲಿ ಪ್ರಿಪೇರ್ ಮಾಡ್ತಿರೋದಾದ್ರೆ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ, ಬೆಚ್ಚಗೆ ಮಾಡ್ಕೋಬೇಕು. ಯಾಕೆಂದ್ರೆ ಗೋಧಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ನಾವು ಮಿಶ್ರಣ ಮಾಡ್ಕೊಂಡು ಈ ತರ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅವಾಗ ನಮ್ಗೆ ಲೈಕ್ ಕೋಡ್ಬಳೆ ಆಗ್ಲಿ, ಏನೇ ಒಂದು ಚಕ್ಲಿ ಆಗ್ಲಿ, ಎಲ್ಲದನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಇದನ್ನೇ ಇಟ್ಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು 2-3 ಮಿನಿಟ್ಸ್ ಅಷ್ಟೇ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಅದು ತುಂಬಾ ಮುರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೇನೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಇವಾಗ ರುಬ್ಬಕ್ಕೆ ಏನೇನು ಹಾಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಕಡಲೆ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಕೆಲವರು ಒಣ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕೊತಾರೆ, ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಜಾಸ್ತಿ ಒಣ ಮೆಣಸಿನ್ಕಾಯಿ ಬಾಯಿಗೆ ಸಿಗ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅಚ್ಚ ಖಾರದ ಪುಡಿನೇ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಅಜ್ವಾನ ಕೂಡ ಹಾಕೊಂತಾರೆ. ಆಮೇಲೆ ಕೊಬ್ಬರಿ, ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಕಲರ್ ಬರುತ್ತೆ ಚೆನ್ನಾಗಿ. ಮತ್ತೆ ಅರಿಶಿನ ತುಂಬಾ ಒಳ್ಳೇದು ಕೂಡ. ಆಮೇಲೆ ಹಿಂಗನ್ನ ನಾನು ಯಾವ ತರದ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಪುಡಿ ಹಿಂಗ್ ಯೂಸ್ ಮಾಡ್ತಿಲ್ಲ, ಈ ತರದ್ ಬರುತ್ತೆ ನೋಡಿ. ಸ್ವಲ್ಪ ಹಾಕಿದ್ರೆ ಸಾಕು, ಕಲ್ಲು ಹಿಂಗು ಅಂತ ಬರುತ್ತೆ, ಆ ತರದ್ ಹಾಕೊಳ್ಳೋದು. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕಕ್ ಹೋಗ್ಬಿಡಿ. ಬೇಕಾದ್ರೆ ಆಮೇಲೆ ಹಿಟ್ಟಿಗೆ ಸೇರಿಸ್ಕೋಬಹುದು. ಆಲ್ರೆಡಿ ನಾನು ಹಿಟ್ಟಿಗೂ ಹಾಕಿರೋದ್ರಿಂದ ಸ್ವಲ್ಪನೇ ರುಬ್ಬಿದ್ದು ಮಿಶ್ರಣ ನೋಡಿ ಈ ತರ ರುಬ್ಕೋಬೇಕು. ಪುಡಿ ಮಾಡ್ಕೊಂಡು ಅದನ್ನ ನೀವು ಇದಕ್ಕೆ ಕಲಿಸ್ಕೊಳ್ಳಿ. ಈ ತರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಚೆನ್ನಾಗೆ. ನೀವು ಇದನ್ನ ಟೇಸ್ಟ್ ಮಾಡಿ ನೋಡ್ಬೋದು, ಖಾರ ಜಾಸ್ತಿ ಇದೆಯಾ ಉಪ್ಪಿದೆಯಾ ಅಂತ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು. ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಖಾರ ಏನು ಉಪ್ಪೇನು ಅಂತಾನೆ. ಆಮೇಲೆ ನೀವು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಗಂಟು ಬರಬಾರ್ದು. ಮಿಕ್ಸ್ ಮಾಡ್ಕೊಂಡಾಗ ಇದು ಕೋಡ್ಬಳೆ ಹಿಟ್ಟು ರೆಡಿ ಆಗೋಗುತ್ತೆ ನಿಮಗೆ. ಇದಕ್ಕೆ ಅಜ್ವಾನ ಹಾಕೊಳ್ಳೋದಿದ್ರೆ ಹಾಕೋಬಹುದು, ಕೆಲವರು ಹಾಕೊಂತಾರೆ. ಇವತ್ತು ಅಜ್ವಾನ ಮನೆಯಲ್ಲಿ ಖಾಲಿ ಆಗಿರೋದ್ರಿಂದ ನಾನು ಅಜ್ವಾನ ಹಾಕಕ್ ಹೋಗ್ಲಿಲ್ಲ. ಸೊ ಆಲ್ರೆಡಿ ನಾನು ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ಸು ಎಣ್ಣೆ ಕಾಯಿಸಿ ಇಟ್ಕೋಬೇಕು.
ನಾನು ಎಣ್ಣೆ ಕಾಯಿಸಿಟ್ಕೊಂಡಿರೋದ್ರಿಂದ ಎಣ್ಣೆ ಹಾಕ್ತಾ ಇದ್ದೀನಿ ನೀಟಾಗೆ. ಇದನ್ನ ನೀಟಾಗೆ ಒಂಚೂರು ಇದು ಬಿಡ್ದಂಗೆ ನೀಟಾಗೆ ಇದನ್ನ ಮಾಡ್ಕೊಬಿಡಿ. ಇದನ್ನ ನೀಟಾಗೆ ಈ ತರ ಕೈಯಲ್ಲಿ ಕಲ್ಸ್ಕೊಳ್ಳಿ. ಇದನ್ನ ಉಂಡುಂಡೆ ಬರಬಾರ್ದು, ಎಲ್ಲದನ್ನು ಒಂದೇ ಸಮ ಒಂದೇ ಇದಕ್ಕೆ ಹದವಾಗಿ ನೀಟಾಗೆ ಕಲ್ಸ್ಕೋಬೇಕು. ಉಂಡುಂಡೆ ಇರಬಾರ್ದು. ಒಂದು ಹದವಾಗಿ ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ತರ ಕಲ್ಸ್ಕೊಳ್ಳಿ. ಕೆಲವರು ಎಳ್ಳು ಎಲ್ಲ ಹಾಕ್ಕೊಂತಾರೆ, ನನ್ಗೆ ಎಳ್ಳು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಇದಕ್ಕೆ ಬಿಳಿ ಎಳ್ಳನ್ನ ಆ್ಯಡ್ ಮಾಡಕ್ ಹೋಗಿಲ್ಲ. ಈ ಕೊಬ್ಬರಿ ಇದೆಯಲ್ಲ ಅದೇ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ನಿಮಗೆ. ಕೊಬ್ಬರಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಣ ಕೊಬ್ಬರಿ ಇತ್ತು ಅಂತಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ಒಂದು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಈ ತರ ಕಲಿಸ್ತಾ ಹೋಗಿ. ತರಿಯಾಗಿ ರುಬ್ಕೋಬೇಡಿ, ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ, ಇಲ್ಲಾಂದ್ರೆ ಇದನ್ನ ಚೆನ್ನಾಗಿ ಬರೋದಿಲ್ಲ, ಕಲ್ಸೋದಿಕ್ಕೂ ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಮುದ್ದೆ ಆಗೋಗುತ್ತೆ. ಸ್ವಲ್ಪ ನೋಡ್ಕೊಂಡು ಕಲ್ಸ್ಕೊಳ್ಳಿ. ನೋಡಿ, ಸಾಫ್ಟ್ ದೋಹಾ ರೆಡಿ ಆಗೋಗಿದೆ ಆಲ್ರೆಡಿ. ಹಂಗೆ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಈ ತರ ತಳ ದಪ್ಪ ಇರೋ ಬಾಣಲಿಯಲ್ಲಿ ಎಣ್ಣೆನ ಕಾಯಕ್ಕಿಡಿ. ಅವಾಗ ನಿಮ್ಗೆ ಯಾವುದೇ ರೀತಿ ಸಿಯೋದೇ ಆಗ್ಲಿ ಏನೇ ಆಗ್ಲಿ ಆಗೋದಿಲ್ಲ. ಯಾವ ತರ ರೆಡಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ತರ ತಗೊಳ್ಳಿ. ಸಣ್ಣದಾಗಬೇಕು, ನಿಮಗೆ ಮೀಡಿಯಂ ದಪ್ಪಕ್ಕೆ ಬೇಕು, ಆ ತರ ಯಾವ ತರ ಬೇಕೋ ನೀವು ಆ ತರ ರೆಡಿ ಮಾಡ್ಕೋಬಹುದು. ದೊಡ್ಡದಾಗೆ ಬೇಕಾ ಅಥವಾ ಚಿಕ್ಕದಾಗ್ಬೇಕಾ, ಮೀಡಿಯಂ ಇದ್ರಲ್ಲಿ ಬೇಕಾ, ಸೈಜಲ್ಲಿ ಬೇಕಾ, ಆ ತರ ನೀವು ರೆಡಿ ಮಾಡ್ಕೋಬಹುದು. ನೀವು ಯಾವ ತರ ಇಷ್ಟಪಡ್ತೀರೋ ಆ ತರನ ರೆಡಿ ಮಾಡ್ಕೊಬಹುದು ಆರಾಮಾಗಿ. ನೋಡಿ, ನಾನು ಒಂದು ತೋರಿಸ್ತೀನಿ ನಿಮ್ಗೆ. ನೋಡಿ, ಈ ತರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸ್ವಲ್ಪ ತಗೊಂಡ್ರೆ ಸ್ವಲ್ಪನೇ ಬರುತ್ತೆ, ದೊಡ್ಡದಾಗಿ ತಗೊಂಡ್ರೆ ದೊಡ್ಡದಾಗಿ ಬರುತ್ತೆ. ನೀವು ದೊಡ್ಡದಾಗಿ ಬೇಡ, ನನಗೆ ತೆಳ್ಳದಾಗೆ ಚಿಕ್ಕದಾಗಿ ಬೇಕು ಅಂತಂದ್ರೆ, ಸಣ್ಣದಾಗಿ ಬೇಕು ಅಂತಂದ್ರೆ ಸಣ್ಣದಾಗೆ ರೆಡಿ ಮಾಡ್ಕೋಬಹುದು. ಅದೇನಿಲ್ಲ, ನೀವು ಯಾವ ತರ ಯಾವ ಸೈಜಲ್ಲಿ ಮಾಡ್ಕೊಂತೀರಾ ಆ ಸೈಜಲ್ಲಿ ನಿಮ್ಗೆ ಆರಾಮಾಗಿ ಬಂದ್ಬಿಡುತ್ತೆ. ನೋಡಿ, ನಾನು ಈ ಸೈಜಲ್ಲಿ ಬಂದ್ ಮಾಡಿದೀನಿ. ಸ್ವಲ್ಪನೇ ತಗೊಂತಾ ಇದೀನಿ ನಾನು ಇದನ್ನ. ಆರಾಮಾಗಿ ಬರುತ್ತೆ, ಏನು ಕಿತ್ತೋಗೋದಿಲ್ಲ, ಮುರಿದೋಗೋದು ಆ ತರ ಏನು ಆಗೋದಿಲ್ಲ. ನೀವು ಫಸ್ಟ್ ಮಾಡ್ತಿರೋರು ಆರಾಮಾಗಿ ಮಾಡ್ಬೋದು. ಮನೆಯಲ್ಲಿ ಮಕ್ಕಳಿಗೆ ಎಷ್ಟು ಖುಷಿಯಿಂದ ತಿಂತಾರೆ ಗೊತ್ತಾ. ಅವರು ಅಯ್ಯೋ ಮನೆಯಲ್ಲಿ ಹೊರಗಡೆ ತಗೊಂಡ್ಬಂದ್ ತಿಂದು ಗಂಟ್ಲು ಕೆಡಿಸ್ಕೊಂಡು ಎಲ್ಲ ಮಾಡೋದ್ರಿಂದ ಒಂಥರ ಅದನ್ನ ಸುಮ್ಮನೆ ನಾವು ಬರೀ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆ ಇಡ್ಬೇಕಾಗಿ ಬರುತ್ತೆ. ಸೊ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮ್ಗೆ ಖುಷಿನೂ ಇರುತ್ತೆ. ನಾನು ನಿಮ್ಗೆ ಒಂದೊಂದ್ ಸೈಜಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಹಂಗೆ ಎಣ್ಣೆ ಕೂಡ ಕಾದಿದೆ, ನೀವು ಇದೇ ತರಾನೇ ರೆಡಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ಕೈಯಲ್ಲೇ ಮಾಡ್ಕೋಬಹುದು ಆರಾಮಾಗಿ. ಈ ತರ ನಿಧಾನಕ್ಕೆ ಆರಾಮಾಗಿ ಲೈಕ್ ಇದ್ರಲ್ಲೇನೆ ರೆಡಿ ಮಾಡ್ಕೋಬಹುದು, ಕೈಯಲ್ಲೇನೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನ ರೆಡಿ ಮಾಡ್ಬೇಕಾದ್ರೆ, ಪೇಷನ್ಸ್ ಇರಬೇಕು. ಆರಾಮಾಗಿ ರೆಡಿ ಮಾಡ್ಕೋಬಹುದು. ನಾನೊಂದ್ 4 ರೆಡಿ ಮಾಡಿದೀನಿ, ಅದನ್ನ ನಿಮ್ಗೆ ಕರೆದ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, 4 ರೆಡಿ ಮಾಡಿದೀನಿ, ನಿಮ್ಗೆ ಕರೆದ್ಬಿಟ್ಟು ತೋರಿಸ್ತೀನಿ. ಸ್ಪೂನ್ ಇದ್ರೆ ಇನ್ನ ಬೆಟರ್, ಅದಾಗೆ ಅದೇ ತೋಳ್ಬೇಕು. ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ.
ಅದೇ ಏನಂದ್ರೆ ಮನೇಲೆ ಮಾಡಿದೀವಿ ಅನ್ನೋ ಒಂದು ಖುಷಿನೂ ಇರುತ್ತೆ ನಿಮ್ಗೆ. ಮನೇಲಿ ಎಲ್ಲಾರು ತಿಂತಾ ಇದಾರೆ ಅಂತ ಒಂದು ಸಂತೋಷನೂ ಇರುತ್ತೆ. ಇದೇ ತರ ವಿಡಿಯೋಸ್ಗೆ, ಅಪ್ಡೇಟ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ತರ ನಿಮ್ಗೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಹೊಸ ಹೊಸ ಅಡುಗೆ, ಹೊಸ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋದು, ಬ್ಯೂಟಿ ಟಿಪ್ಸ್ ಆಗಲಿ, ಮಕ್ಕಳಿಗೆ ಯಾವ ರೀತಿ ಓದಿಸೋದ್ರ ತರ ಕಾನ್ಸಂಟ್ರೇಷನ್ ಮಾಡೋದು, ಅದೇ ತರ ವಿಡಿಯೋಸ್ನ ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ನಿಮ್ಗೆ ಹೇಳಿದ್ದೆ ಗರಿಗರಿಯಾಗಿರೋ ಮಸಾಲೆ ದೋಸೆ, ರವಾ ಮಸಾಲೆ ದೋಸೆ ತೋರಿಸಿದ್ದೀನಿ. ಅದೇ ತರ ರವಾ ದೋಸೆ ತೋರಿಸ್ತೀನಿ ಅಂತ ಹೋಟೆಲಲ್ಲಿ ಮಾಡೋ ಸ್ಟೈಲಲ್ಲಿ. ಅದನ್ನ ಬಿಡುವಾದಾಗ ನಾನು ನಿಮಗೆ ತೋರಿಸ್ತೀನಿ. ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ. ಇದೇ ತರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತ ನಾನು ನಿಮ್ಗೆ ಎಲ್ಲಾರ್ಗು ಕೇಳ್ತೀನಿ. ಹಂಗೆ ನನ್ನ ವಿಡಿಯೋಸನ್ನ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಂತೀನಿ. ನೋಡಿ ಫ್ರೆಂಡ್ಸ್, ಯಾವ ತರ ಬಂದಿದೆ ಅಂತ ನೋಡ್ಬೋದು ನೀವು. ಕೋಡ್ಬಳೆ ಅಂಗಡಿಯಲ್ಲಿ ಮಾಡಿರೋ ತರನೇ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಅಲ್ವಾ ನೋಡ್ತಾ ಇದ್ರೆ. ಮಕ್ಕಳು ಎಷ್ಟು ಖುಷಿಯಿಂದ ತಿಂತಾರೆ. ನಮ್ಮಮ್ಮ ಮಾಡಿದೆ ಮನೆಯಲ್ಲಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರು ಖುಷಿಯಿಂದ ತಿಂತಾರೆ. ಇದಕ್ಕೊಂದ್ ಸ್ವಲ್ಪ ಲೈಕ್ ಮನೆಯಲ್ಲಿ ಏನಾದ್ರೂ ನಾನು ಚುರ್ಮುರಿ ತರನು ಮಾಡ್ಕೊಡ್ಬೋದು. ಇದಕ್ಕೆ ಲೈಕ್ ಕಡಲೆಪುರಿ ಇದ್ರೆ ಅದಕ್ಕೆ ಹಾಕಿ ಸ್ವಲ್ಪ ಈರುಳ್ಳಿ, ಟೊಮೆಟೊ ಆ ತರ ಹಾಕ್ಬಿಟ್ಟು ಈ ಕೋಡ್ಬಳೆಗಳನ್ನ ಮೇಲೆ ಸ್ವಲ್ಪ ಗಾರ್ನಿಶ್ ತರ ಮಾಡ್ಬಿಟ್ಟು ಇಟ್ಬಿಟ್ಟು ಲೈಕ್ ಮನೆಯಲ್ಲ ಸ್ನಾಕ್ಸ್ ಮಾಡ್ದಂಗೂ ಆಗತ್ತೆ ನಿಮ್ಗೆ. ನೋಡ್ದ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ. ಇದನ್ನ ಒಂದು ಸ್ಪೂನು ಇಲ್ಲಾಂದ್ರೆ ಕಡ್ಡಿ ತರ ಇತ್ತು ಅಂತಂದ್ರೆ ಅದ್ರಲ್ಲೇನೆ ತೆಗೆದ್ಬಿಡ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ನಾನು ಕಡ್ಡಿ ಇಲ್ಲ, ಸೊ ಅದಕ್ಕೆ ನೋಡಿ ತೋರಿಸ್ತಾ ಇದೀನಿ. ಎಷ್ಟು ಲೈಕ್ ಅಂಗಡಿಯಲ್ಲಿ ಮಾಡಿರೋ ಕೋಡ್ಬಳೆ ತರನೇ ಇದೆ. ಇದು ಆಯಿಲ್ ಜಿಗಿಟಾಗಿ ಅಂಟ್ಕೊಳೋದಿಲ್ಲ. ನಾವು ಸನ್ರಿಚ್ ಯೂಸ್ ಮಾಡೋದ್ರಿಂದ ಯಾವುದೇ ಕರ್ದಿರೋದೇ ಆಗ್ಲಿ ಆಯಿಲಿ ಅನ್ಸೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲೇನೆ ಮಾಡಿ ಇದೇ ಆಯಿಲ್ನ ಯೂಸ್ ಮಾಡಿ ಅಂತ ನಾನು ಹೇಳ್ಕೊಂತ ನನ್ನ ಇಲ್ಲಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ.